ನಾಳೆ ರೈಡ್ ಹೋಗ್ತಾ ಇರೋದ್ರಿಂದ ಗಾಡಿ ತುಂಬಾ ಗಲೀಜಾಗಿತ್ತು. ಸರಿ ಗಾಡಿ ವಾಷಿಂಗ್ ಮಾಡಿಸ್ಕೊಂಡೇ ಹೋಗೋಣ ಅಂತ ಸೀದಾ ವಾಷಿಂಗ್ ಸೆಂಟ್ರಿಗೆ ಹೋಗಿ ಗಾಡಿ ವಾಶ್ ಮಾಡ್ಸಕ್ಕೆ ಕೊಟ್ಟೆ. ಎಲ್ರಿಗೂ ಬೆಳಗಿನ ಶುಭೋದಯಗಳು. ಇವತ್ತಿನ ಕಂಟೆಂಟ್ ಬಂದು ಮೋಟೋ ವ್ಲಾಗಿಂಗ್ ಬಗ್ಗೆ ಆಗಿರುತ್ತೆ. ಶಾರ್ಪ್ 3 ಗಂಟೆಗೆ ಹೊಟ್ಬಿಡೋಣ ಅಂತ ಹೇಳ್ದವ್ರು ಇನ್ನೂ ಬಂದಿಲ್ಲ. ನಾನು ನೋಡಿದ್ರೆ ಇಲ್ಲಿ ಬಂದು ಕಾಯ್ತಾ ಇದ್ದೀನಿ, ಬರ್ತಾ ಇದ್ದೀನಿ ಅಂತ ಆವಾಗಿಂದ ಕಾಗೆ ಹಾರಿಸ್ತವ್ರೆ. ಸೊ ವೆಯ್ಟ್ ಮಾಡೋಣ. ಅವ್ರಿಗೆ ಆ ಟೈಮಲ್ಲಿ ಏನ್ ಮಾತಾಡ್ತಾರೋ ಅವ್ರಿಗೆ ಜ್ಞಾನನೇ ಇಲ್ಲ. ಅವ್ರಿಗೆ ಅವ್ರ ಮಾತಿಗೆ ನಮ್ಮಕ್ ಸಾಧ್ಯನಾ? ಆಮೇಲೆ ಇದು ಆಗಕ್ ಸಾಧ್ಯನಾ? ಅವ್ರ ಮಾತು ಬಿಟ್ಟಾಕಿ ಏನಕ್ಕೆ ಮಾತಾಡ? ಬಾರಪ್ಪ ಮುಂದೆ ವಾ. ಆರತಿ ಎತ್ತಿರೆ ಕಳ್ಮಂಜಂಗೆ ನಮ್ ಸುಳ್ಮಂಜಂಗೆ. ಎಷ್ಟು ಗಂಟೆಗೆ ಬರ್ತೀನಿ ಅಂದಿದ್ದು? 3 ಗಂಟೆ. ಟೈಮ್ ಎಷ್ಟು? ಓಡೋಣ. ಹೋಗ್ತಾ 2 ಗಾಡಿನೂ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಹೊರಟ್ವಿ. ಹಂಗೆ ಹೋಗ್ತಿರ್ಬೇಕಾದ್ರೆ ಬನಶಂಕರಿ ಬಸ್ ಸ್ಟಾಪ್ ಹತ್ರ ಗಾಡಿ ಸೈಡ್ ಹಾಕ್ತಿದ್ವಿ ಟೀ ಕುಡಿಯೋಣ ಅಂತ. ಎಲ್ಲಾದ್ರೂ ಹೋಗಿರ್ಲಿ ನಮ್ಮ RCB ಅವ್ರು ಒಬ್ಬರಾದ್ರೂ ಟಿ ಶರ್ಟ್ ಹಾಕೊಂಡು ನಮ್ಗೆ ಕಾಣಿಸ್ತಾರೆ. ಬನಶಂಕರಿ ಬಿಟ್ಟಿದ್ದೆ, ಸೀದಾ ನಾವು ಬಂದು ತಲುಪಿದ್ದು ಚಾಮರಾಜನಗರದ ಟೋಲ್ಗೆ. ಈ ಟೋಲಲ್ಲಿ ಯಾವುದೇ ರೀತಿಯ ಟೋಲ್ ಕಟ್ಟೋ ಅವಶ್ಯಕತೆ ಇರಲ್ಲ. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಹೊಟ್ಟಿದ್ದೀವಿ ಚಾಮರಾಜನಗರದ ಕೊಳ್ಳೇಗಾಲ ತಾಲೂಕಿನ ಒಡೆಯರಪಾಳ್ಯ ಗ್ರಾಮಕ್ಕೆ. ಸೊ ಬನ್ನಿ, ಅಲ್ಲಿನ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ, ಅಲ್ಲಿನ ಕಲ್ಚರ್ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈಗ ಟೈಮ್ ಬಂದು 5:40. ನೀವು ನೋಡ್ಬೋದು ಖಾಲಿ ರೋಡು, ಯಾವ ಗಾಡಿನೂ ಬರ್ತಾ ಇಲ್ಲ. ಸನ್ ರೈಸಿಂಗ್ ಕೂಡ ಹೆಂಗೆ ಕಾಣಿಸ್ತಾ ಇದೆ ಅಂತ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಏನು ನಮ್ಮ ಹುಡುಗ ಬಿಟ್ಟರೆ 200 ಕಿಲೋಮೀಟ್ರನ್ನ ಜಸ್ಟ್ 1-1.5 ಅವರಲ್ಲಿ ಹೊಡೆದ್ಬಿಡ್ತಾನೇನೋ. ಇವ್ರು ಇವತ್ತು ಸೋಲೋ ಟ್ರಾವೆಲರ್ ಆಗಿಬಿಟ್ಟಿದ್ದಾರೆ. ಆಮೇಲೆ ಗಾಡಿ ಸ್ವಾಪ್ ಮಾಡ್ಕೊಂಡ್ರಾಯ್ತು. ಹಾಗೆ ಸ್ವಲ್ಪ ಹೊತ್ತು ಗಾಡಿ ಸೈಡ್ಗೆ ಹಾಕಿ ಸ್ವಲ್ಪ ವೀಡಿಯೋಸ್ ಮಾಡ್ಕೊಳ್ಳೋಣ ಅಂಥೇಳಿ ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಅಲ್ಲಿಂದ ಹೊರಟ್ವಿ. ನನ್ನ ಮೇಲೆ ನನಗೆ ವಿಲ್ ಪವರ್ ಇದೆ ಸರ್, ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಇದೆ ಸರ್. ಕೋಳಿ ಮೊಟ್ಟೆನ ಆಚೆಯಿಂದ ಹೊಡೆದ್ರೆ ಆಮ್ಲೆಟ್ ಆಗುತ್ತೆ, ಅದೇ ಮೊಟ್ಟೆ ಒಳಗಡೆಯಿಂದ ಹೊಡೆದ್ರೆ ಮರಿ ಆಚೆ ಬರುತ್ತೆ. ನಾನು ಒಳಗಡೆಯಿಂದ ಇನ್ಸ್ಪೈರ್ ಆದವನು ಸರ್, 4 ಜನ ನೋಡಿ ಇನ್ಸ್ಪೈರ್ ಆದವನಲ್ಲ. ಏನು ಹುಡುಕ್ತಾ ಇದೆಯಾ? ಏನು ಬೇಕು? ಏನಪ್ಪ ಮ್ಯಾಪಲ್ಲಿದೆ. ಹಾಗೆ ರಸ್ತೆಯಲ್ಲಿ ಹೋಗ್ತಾ ಇರಬೇಕಾದ್ರೆ ನಮ್ಮ ಸ್ನೇಹಿತರೊಬ್ಬರು ಫೋನ್ ಮಾಡಿದ್ರು. ಫೋನ್ ಮಾಡಿ ಅದೇ ದಾರಿಯಲ್ಲಿ ಚೌಡೇಶ್ವರಿ ಸ್ಟ್ಯಾಚ್ಯೂ ಇದೆ, ಅದು ಗೌಡ್ಗೆರೆ ಹತ್ರ ಬರುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೆ ಹೋಗೋ ಟೈಮಲ್ಲಿ ಅದನ್ನು ನೋಡ್ಕೊಂಡು ಹೋಗುವ ಅಂತ ಅಲ್ಲಿ ಹಂಗೆ ಹೋಗ್ತಿರ್ಬೇಕಾದ್ರೆ ದಾರಿಯಲ್ಲಿ ಒಂದು ಒಳ್ಳೆ ಬ್ಯೂಟಿಫುಲ್ ಸನ್ರೈಸ್ ವ್ಯೂನ ನೋಡಿದ್ವಿ. ಸೊ ಅದಕ್ಕೆ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಒಂದು ಒಳ್ಳೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದ್ವಿ. ಫೈನಲಿ ತಾಯಿ ಚಾಮುಂಡೇಶ್ವರಿ ಸನ್ನಿಧಾನಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನ ಬಂದು ಚನ್ನಪಟ್ಟಣದಿಂದ ಮುಂದೆ ಬಂದರೆ ಗೌಡ್ಗೆರೆ ಅಂತ ಬರುತ್ತೆ. ಪಾರ್ಕಿಂಗ್ ಕೂಡ ಫ್ರೀ ಇರುತ್ತೆ. ಹಾಗಿದ್ರೆ ಬನ್ನಿ ತಾಯಿ ದರ್ಶನ ಮಾಡೋಕ್ಕೆ ಹೋಗೋಣ. ಈ ವ್ಯಕ್ತಿ ಇಲ್ಲಿ ಕಟ್ತಾ ಇರೋದು ಏನು ಅಂತ ತಲೆ ಹುಳ ಬಿಟ್ಕೊಂಡ್ರ. ಸೊ ಬನ್ನಿ, ಈ ವಿಡಿಯೋದಲ್ಲಿ ಮುಂದೆ ನಾನು ನಿಮ್ಗೆ ಅದೇನು ಅಂತ ತಿಳಿಸ್ಕೊಡ್ತೀನಿ. ನಾವು ಹೋಗಿದ್ದು ಬಂದು ಭಾನುವಾರದಿಂದನೇ ಇಷ್ಟು ರಶ್ ಇರ್ಬೇಕಂತಂದರೆ ಇನ್ನು ಶುಕ್ರವಾರ ಹೋದವರೆಲ್ಲ ಇನ್ನೆಷ್ಟೊತ್ತು ವೆಯ್ಟ್ ಮಾಡಿರ್ತಾರೋ ನನಗಂತೂ ಗೊತ್ತಿಲ್ಲ. ಈ ಮಳೆಯಲ್ಲಿ ಇಷ್ಟೊತ್ತು ಕಾದಿದ್ದಕ್ಕೂ ಸಾರ್ಥಕ ಆಯಿತು. ತಾಯಿ ದರ್ಶನ ಮಾಡಿದ್ದ ಸಿಕ್ಕಾಪಟ್ಟೆ ಖುಷಿ ಆಯಿತು. ಕರ್ನಾಟಕ ಧ್ವಜದ ಪಕ್ಕದಲ್ಲಿ ಆ ಮೂರ್ತಿ ನೋಡೋಕ್ಕೆ ಒಂಥರ ಖುಷಿ. ಮತ್ತು ಇಲ್ಲಿ ತಾಯಿ ಹತ್ರ ಮಂಚಿರೋ ತೆಂಗಿನಕಾಯಿನ ತೊಗೊಂಬಂದು ಇಲ್ಲಿ ತಾಯಿ ಮುಂದೆ ಕಟ್ಟಿದ್ರೆ ನಾವು ಅಂದ್ಕೊಂಡಿರೋದು ಎಲ್ಲ ನೆರವೇರುತ್ತೆ ಅಂತ ಇಲ್ಲಿನ ಜನಗಳ ನಂಬಿಕೆ. ಮತ್ತು ಅಲ್ಲಿರೋರು ಹೇಳ್ತಾ ಇದ್ರು ಪ್ರತಿದಿನವೂ ಪ್ರಸಾದ ವಿತರಣೆ ಇರುತ್ತಂತೆ. ಸೊ ಪ್ರಸಾದ ತಿನ್ಕೊಂಡು ಹೊರಡೋಣ ಅಂತ ಹೋದ್ವಿ. ಫೋನ್ ಎತ್ತಕೋಬೇಡ ಯಾರ್ದು. ಹಂಗೆ ಚಾರ್ಲಿ ಗಾಡಿಗೆ ಶಿಫ್ಟ್ ಆಗಿ ಅವನ ಗಾಡಿದು ಟಾಪ್ ಸ್ಪೀಡ್ ಚೆಕ್ ಮಾಡಬೇಕಾಗಿತ್ತು. ಸೊ ಅವನ ಗಾಡಿ ನಾನೇ ಓಡಿಸ್ತಾ ಇದ್ದೆ. ನನ್ನ ಗಾಡಿಗೂ ಈ ಗಾಡಿಗೂ ಕಂಪೇರ್ ಮಾಡಿದ್ರೆ ಈ ಗಾಡಿಯಲ್ಲಿ ಪವರ್ ಜಾಸ್ತಿ ಇದೆ, ವೆಯ್ಟ್ ಕೂಡ ಹಾಗೆ ಇದೆ. ಪರ್ಫಾರ್ಮೆನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಗೈಸ್, ಇವಾಗ ನಾವು ಹೊರಟಿರೋದು ಬುದ್ಧಿಸ್ಟ್ ಟಿಬೆಟಿಯನ್ ಕ್ಯಾಂಪ್ಗೆ. ನೀವು ಇವಾಗ ನೋಡ್ತಿರೋ ವ್ಯೂನ ವರ್ಣಿಸೋಕ್ಕೆ 2 ಪದ ಸಾಲದು. ಹೋಗ್ತಾ ಇದ್ದಿದ್ದು ಈ ವಾರ್ನಿಂಗ್ ಬೋರ್ಡ್ ನೋಡಿ ಗಾಡಿ ಸ್ವಲ್ಪ ಸೈಡ್ಗೆ ಹಾಕಿ ಅದೇನು ಅಂತ ಓದ್ತಾ ಇದ್ವಿ. ಫೈನಲಿ ದಾಂಡೇಲಿಯನ್
ಟಿಬೆಟಿಯನ್ ಕ್ಯಾಂಪ್ಗೆ ರೀಚ್ ಆದ್ವಿ. ಸೊ ಚಾರ್ಲಿಗೆ ತಮಾಷೆ ಮಾಡ್ತಾ ಇದ್ದೆ, ಇಲ್ಲಿ ಬಂದಮೇಲೆ ಚೈನೀಸ್ ಭಾಷೆಯಲ್ಲೇ ಮಾತಾಡ್ಬೇಕಂತ. ಮಾಡ ಅದನ್ನ ಇನ್ನೊಂದ್ಸತಿ. ಯಾವುದು ಶಿಕಾಕು ಅಂತನಾ? ಚಾರ್ಲಿ ಏನೋ ಹೇಳ್ತಾನಂತೆ, ಕೇಳೋಣ ಬನ್ನಿ. ಹೇಳಪ್ಪ. ನೋಡಿ ಬ್ರೋ, 350 ಅಂತ 350 ಬಂದ್ಬಿಟ್ಟು ನಂದು ಫಸ್ಟ್ ಡ್ರೀಮ್ ಗಾಡಿ ಆಗಿತ್ತು. ಹಾಂ 350 ನಂದು ಡ್ರೀಮ್ ಗಾಡಿ ಆಗಿತ್ತು. ಜೋರಾಗಿ ಕೇಳಿಸಲ್ಲ ಆಡಿಯನ್ಸ್ಗೆ. 350 ನಂದು ಡ್ರೀಮ್ ಗಾಡಿ ಆಗಿತ್ತು. ಹಾಂ ಅದನ್ನು ಮನೆಯಲ್ಲಿ ಎಲ್ಲರೂ ಒಪ್ಪಿದ್ರು, ಒಂಥರ ಅರೇಂಜ್ ಥರ ಒಪ್ಪಿಗೆ ಆಗಿತ್ತು ಎಲ್ಲ. ಹಾಂ ಆಮೇಲೆ ಇದು ನನಗೆ ಲವ್ ಆಗಿಬಿಟ್ಟು, ಹಾಂ ಆಮೇಲೆ ನಾನು ಕಷ್ಟಪಟ್ಟು ಲವ್ ಮ್ಯಾರೇಜ್ ಆಗಿದ್ದೀನಿ. ಇವಾಗ ಈ ಕಡೆ ಬಿಡಂಗಿಲ್ಲ, ಇವಾಗ ಇದನ್ನು ನಾನೇ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಇವಾಗ ಅಷ್ಟೇ. ಆಹಾ, ನೀವು ಬುದ್ಧಿಲಿ ಜಾಣ, ಧೈರ್ಯದಲ್ಲಿ ರಣಧೀರ, ಶಕ್ತಿಲಿ ಅಂಜದ ಗಂಡು, ನೀವು ಮಹಾನ್ ಕಲಾವಿದ, ನೀವು ರಸಿಕ, ಛಲ ಬಿಡದ ಹಠವಾದಿ. ಆದ್ರೂ ನೀವು ಯಾಕೆ ಸರ್ ಏಕಾಂಗಿ? ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಅಲ್ಲಿನೇ ನಮಗೆ ಸ್ಪಿನ್ನಿಂಗ್ ವೀಲ್ ನೋಡೋಕೆ ಸಿಗುತ್ತೆ. ಈ ಸ್ಪಿನ್ನಿಂಗ್ ವೀಲ್ನ ತಿರುಗಿಸಿದ್ರೆ ನಮ್ಮಲ್ಲಿರೋ ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತ ಇಲ್ಲಿನ ಮಾಂಕ್ಗಳೆಲ್ಲ ಹೇಳ್ತಾ ಇರ್ತಾರೆ. ನೋಡಿ, ಇದು ಎಂಟ್ರೆನ್ಸು ಮೇನ್ ಸ್ತೂಪಾಸ್ ಅಂತ ಕರೀತಾರೆ. ಇಲ್ಲಿ ಗಾಡಿ ಸೈಡ್ಗೆ ಹಾಕ್ಕೊಂಡು ಗಾಡಿ ವಿಡಿಯೋಸ್ ಕೂಡ ಮಾಡಿದ್ವಿ. ಆಮೇಲೆ ಎಂಟ್ರೆನ್ಸ್ ಹತ್ರ ಹೋದ್ರೆ ಈ ಥರ ನಿಮಗೆ ಆರ್ಚ್ ಕಾಣಿಸುತ್ತೆ. ಗೈಸ್, ಇದನ್ನು ನೋಡಿ ನೀವು ನಾವೆಲ್ಲೋ ಲಡಾಖಲ್ಲಿ ಸಿಕ್ಕಿಮಲ್ಲಿ ಇದ್ದೀವಿ ಅಂತ ತಿಳ್ಕೊಬೇಡಿ. ಇದು ನಮ್ಮ ಚಾಮರಾಜನಗರ ಒಡೆಯರ್ ಪಾಳ್ಯದಲ್ಲೇ ಇರೋದು. ಸೊ ಗೈಸ್, ಫೈನಲಿ ಒಡೆಯರ್ ಪಾಳ್ಯದಲ್ಲಿರೋ ಡಾನ್ಲಿಂಗ್ ಬುದ್ಧಿಸ್ಟ್ ಕ್ಯಾಂಪ್ಗೆ ನಾವು ರೀಚ್ ಆಗಿದ್ದೀವಿ. ಸೊ ಇದು ಬಂದು ಮಾನಸ್ಟ್ರಿ ಅಂತ ಕರೀತಾರೆ. ಇದರಲ್ಲಿ ಟೋಟಲ್ 8 ಮಾನಸ್ಟ್ರಿ ಬರುತ್ತೆ ವಿತ್ 5 ಸ್ತೂಪಾಸ್ ಬರುತ್ತೆ. ಆಮೇಲೆ ಇತ್ತೀಚೆಗೆ ಅರೌಂಡ್ 113 ಅಡಿ ಬುದ್ಧಿಸ್ಟ್ ಸ್ಟ್ಯಾಚು ಕೂಡ ರೆಡಿ ಮಾಡ್ತಾ ಇದ್ದಾರೆ. ಅದು ಎಕ್ಸಾಕ್ಟ್ ಆಗಿ ಯಾವಾಗ ಇನಾಗ್ರೇಟ್ ಮಾಡ್ತಾರಂತ ಇನ್ನೂ ಹೇಳಿಲ್ಲ. ನೋಡಿ, ಇದೆ ಬುದ್ಧ ಸ್ಟ್ಯಾಚು, ಇನ್ನು ಪ್ರೋಸೆಸ್ಸಲ್ಲೇ ಇದೆ, ಇನ್ನು ಏನು ಕಂಪ್ಲೀಟ್ ಆಗಿಲ್ಲ. ಮತ್ತು ನಾವು ಅಲ್ಲೇ ಇರೋ ಪ್ರೇ ಫ್ಲಾಗ್ ಏರಿಯಾಗೆ ಹೋದ್ವಿ. ಇಲ್ಲಿ ಫ್ಲಾಗ್ ಎಲ್ಲ ಏನಕ್ಕೆ ಕಟ್ಟಿದ್ದಾರೆ ಅಂತ ಗೊತ್ತಾ? ಅಂದರೆ ಅವರು ಬರ್ತಿರೋ ಮಂತ್ರದ ಶಕ್ತಿ ಗಾಳಿ ಬೀಸಿದಾಗ ಅದು ಎಲ್ಲರಿಗೂ ಹರಡುತ್ತೆ. ಮತ್ತು ಅಲ್ಲೇ ಇದ್ದಿದ್ದ ಮಾಂಕ್ನ ಮಾತಾಡಿಸ್ತಾ ಇದ್ವಿ. ऊपर जाना है, आप आता है क्या? आप आता है मेरे साथ? ಅವ್ರು ಹೇಳ್ದಂಗೆ ಮೇಲೆ ಇರೋ ಚೈನೀಸ್ ರೆಸ್ಟೋರೆಂಟ್ಗೆ ಬಂದ್ವಿ. ಆಮೇಲೆ ಈ ಝೂಮ್ ಮಾಡಿದಾಗ ನನಗೆ ಆ ವಿಡಿಯೋದಲ್ಲಿ ಇಬ್ಬರು ಕಾಣಿಸಿದ್ರು. ಅವರು ಯಾರು ಅಂತ ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಹಾಕಿ. ಮತ್ತು ನಿಮ್ಗೆ ಇಲ್ಲಿ ಎಲ್ಲ ರೀತಿಯ ಚೈನೀಸ್ ಫುಡ್ ಸಿಗುತ್ತೆ. ಅಲ್ಲಿ ಊಟ ಮುಗಿಸ್ಕೊಂಡು ಸೀದಾ ನಾವು ಹೊರಟಿದ್ದೆ ಬೆಂಗಳೂರು ಕಡೆಗೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ.